ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಏನಿವತ್ತು ಒಬ್ಬಳೇ ವಿಡಿಯೋ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಇದು ನನ್ನ ಬ್ಲಾಗ್ ಆಗಿರುತ್ತೆ. ಕೆಲವೊಂದಷ್ಟು ಜನಕ್ಕೆ ನನ್ನ ಬಗ್ಗೆ ಸ್ವಲ್ಪ ಡೌಟ್ ಇದೆ. ಯಾಕೆ ಈ ರೀತಿ ಮಾಡ್ತಾರೆ, ಯಾಕೆ ಈ ರೀತಿ ಇದ್ದಾರೆ ಅಂತ ಕೆಲವೊಬ್ಬರಿಗೆ ಒಂದಷ್ಟು ಪ್ರಶ್ನೆಗಳು ಕಾಡ್ತಿದ್ದೆ. ಸೊ ಅಂಥವ್ರಿಗೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಅಕ್ಕ, ನಿನ್ನ ಏಜ್ ಎಷ್ಟು? ನೀವು ವೆಯ್ಟ್ ಲಾಸ್ ಮಾಡಲ್ವಾ? ಯಾಕೆ ನೀವು ಹಣೆಗೆ ಸ್ಟಿಕ್ಕರ್ ಇಡಲ್ಲ ಅಂತ ಕೆಲವೊಂದಷ್ಟು ಜನ ಪ್ರಶ್ನೆಗಳು ಮಾಡ್ತಿದ್ದಾರೆ. ಇಲ್ಲ ಅಂತ ಹೇಳ್ತಿಲ್ಲ. ಆಮೇಲೆ ನಿಮ್ಮ ಅಪ್ಪ ಅಮ್ಮನ ಫೋಟೋನೇ ತೋರಿಸಿಲ್ಲ, ನಿಮ್ಮ ಅಪ್ಪ ಅಮ್ಮ ಯಾರು, ಇದನ್ನೆಲ್ಲ ಕೇಳ್ತಿದ್ರು. ಸೊ ಅದಕ್ಕೇ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ನನ್ನ ಏಜ್ ಬಂದು 21 ಇಯರ್. ನಾನು ಈ ರೀತಿ ಕಾಣೋ ಕಾರಣನೇ ನಮ್ಮಮ್ಮ. ಯಾಕಂತಂದರೆ ನಾನು ಇಲ್ಲಿಗೆ ಬರೋಕ್ಕೂ ಮುಂಚೆ ನಾನು ಅಷ್ಟೇ 0 ಸೈಜ್ ಮೇಂಟೈನ್ ಮಾಡ್ತಿದ್ದೆ. ಒಂದು ಹಳೆ ವಿಡಿಯೋ ಹಾಕ್ತೀನಿ, ಅದು ನೀವು ನೋಡಿ. ನಾನು ನಮ್ಮ ಅಪ್ಪನ ಮನೇಲಿದ್ದಾಗ ಸಿಕ್ಕಾಪಟ್ಟೆ 0 ಸೈಜ್ ಮೇಂಟೈನ್ ಮಾಡ್ತಿದ್ದೆ. ಮತ್ತು ಹೇರ್ ಕೇರ್ ಆಗ್ಬೋದು, ಸ್ಕಿನ್ ಕೇರ್ ಆಗ್ಬೋದು, ಬಾಡಿ ಕೇರ್ ಆಗಿರ್ಬೋದು, ಏನೇ ಪ್ರತಿಯೊಂದು ನನ್ನ ಹೆಲ್ತನ್ನು ನಾನು ನೋಡ್ಕೊತಿದ್ದೆ. ಆಮೇಲೆ ಒಂದು ಟೈಮಲ್ಲಿ ಫೋನ್ ಬರುತ್ತೆ, ಮಗಳೇ ಎಲ್ಲಿದೆಯಾ, ಏನು ಎತ್ತ ಅಂತ. ಅದಕ್ಕೂ ಮುಂಚೆ ನಮ್ಮ ಅಪ್ಪ ಅಮ್ಮನಿಗೂ ಡಿವೋರ್ಸ್ ಆಗಿರುತ್ತೆ. ಸೊ 14 ವರ್ಷ 13 ವರ್ಷ ನಾವು ಸಪ್ರೇಟ್ ಇರ್ತೀವಿ. ನಾವು, ನನ್ನ ತಮ್ಮ, ನಮ್ಮ ಅಪ್ಪ 3 ಜನ ಒಂದು ಕಡೆ, ನಮ್ಮಮ್ಮ ಸಪ್ರೇಟು. ಓಕೆನಾ? ಅದರಿಂದಾಗಿ ನಾವೇನು ನಮ್ಮ ಅಪ್ಪನ ಕಡೆ ನಾವು ಇಡ್ತೀವಿ. ಓಕೆನಾ? ಅದಕ್ಕೇ ನಮ್ಮಮ್ಮ ಒಂದು ಟೈಮಿಗೆ ಫೋನ್ ಮಾಡಿ ಏನು ಹೇಳ್ತಾರೆ, ಅದು ಎಷ್ಟೋ ವರ್ಷ ಆದಮೇಲೆ ಫೋನ್ ಮಾಡಿ, ಮಗಳೇ ಹೆಂಗಿದ್ಯಾ, ಏನು ಎತ್ತ ಅಂತೆಲ್ಲ ಕೇಳಿ ವಿಚಾರಿಸಿ, ಬಂದ್ಬಿಡು ಮಗಳೇ, ನಿನ್ನ ಬಿಟ್ಟು ನಂಗೆ ಇರೋಕ್ಕಾಗ್ತಿಲ್ಲ ಅಂತಂದ್ಬಿಟ್ಟು ಪ್ರೀತಿಯಿಂದ ನಾನು ಕರೀತಾರೆ. ಅದು ಕಣ್ಣೀರು ಹಾಕ್ಕೊಂಡು. ನನಗೆ ಇಷ್ಟು ವರ್ಷ ತಾಯಿ ಪ್ರೀತಿ ಸಿಕ್ಕಿಲ್ವಲ್ಲ, ಇವಾಗಾದ್ರೂ ನನ್ನ ತಾಯಿ ಪ್ರೀತಿ ಸಿಗುತ್ತೆ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ, ನಮ್ಮ ಅಪ್ಪನ ಬಿಟ್ಟು ನಮ್ಮ ಅಮ್ಮನ ಮನೆಗೆ ಬರ್ತೀನಿ. ನಾನು ಹಿಂಗಾಗೋಕ್ಕೆ ಕಾರಣನೇ ನಮ್ಮಮ್ಮ. ಅದನ್ನು ಹೇಳ್ತೀನಿ ರೀಸನ್ ಏನು ಅಂತ. ನಮ್ಮ ಅಪ್ಪನ ಮನೆಯಿಂದ ನಮ್ಮ ಅಮ್ಮನ ಮನೆಗೆ ನಾನು ಬರ್ತೀನಿ. 1-1.5 ತಿಂಗಳು ಚೆನ್ನಾಗಿ ನೋಡ್ಕೊತಾರೆ. ಆಮೇಲೆ ಯಾಕೆ ಯಾವ ರೀತಿ ಅಂತ ನನಗೆ ಗೊತ್ತಿಲ್ಲ, ಅವ್ರ ಯೋಚನೆ ಯಾವ ರೀತಿ ಬದಲಾಯಿತು ಅಂತ ನಂಗೆ ಗೊತ್ತಿಲ್ಲ. ನನ್ನ ಮೇಲೆ ಬೇರೆ ರೀತಿಯ ಒಪಿನಿಯನ್ ಬಂದ್ಬಿಡ್ತು ಅವ್ರಿಗೆ. ಅಂದರೆ ಟೈಮ್ ಕರೆಕ್ಟಾಗಿ ಊಟ ಮಾಡೋಕೆ ಕೊಡ್ತಿರ್ಲಿಲ್ಲ, ಆಮೇಲೆ ಪ್ರೀತಿ ಮಾತಾಡಿಸ್ತಿರ್ಲಿಲ್ಲ, ಏನಂದರೆ ಏನೂ ಇಲ್ಲ. ನನಗೆ ಯಾವ ಥರ ಆಲೋಚನೆ ಇತ್ತು ಅಂತಂದರೆ, ನಾನು ಹುಟ್ಟಿದಾಗಿಂದಲೂ ಇಲ್ಲಿವರೆಗೂ ತಾಯಿ ಪ್ರೀತಿ ಯಾವ ರೀತಿ ಐತೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದನ್ನು ನನ್ನ ಗಂಡನಿಂದ ನಾನು ನೋಡ್ತಿದ್ದೀನಿ. ನನಗೆ ತಾಯಿ ಪ್ರೀತಿನೇ ಬೇಕು ಅನ್ನೋದು ನನಗೆ ಯಾವುದೇ ರೀತಿ ಮನಸ್ಸಲ್ಲಿ ಕೊರಗಿಲ್ಲ. ನನ್ನ ಗಂಡನ ಕಡೆಯಿಂದನೇ ನನ್ನ ತಾಯಿ ಪ್ರೀತಿ ನಾನು ಕಾಣ್ತಿದ್ದೀನಿ. ಆದ್ರೂ ಎಲ್ಲ ಒಂದು ಇರುತ್ತೆ, ಹೆಂಗಿದ್ರು ಎತ್ತವ್ರ ಪ್ರೀತಿ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಆದ್ರೂ. ಕರೆಕ್ಟಾಗಿ ಊಟ ಹಾಕಲ್ಲ, ಏನಿಲ್ಲ. ಆದಮೇಲೆ ಊಟ ಮಾಡಿಸ್ಕೊಂಡು ತಿನ್ನಿಸ್ಕೊಂಡು ಅದರಲ್ಲೇ ಜೀವನ ಕಳೀತೀನಿ ಒಂದಷ್ಟು ತಿಂಗಳು. ಆ ಊಟ ತಿಂದು ಗ್ಯಾಸ್ಟ್ರಿಕ್ ತುಂಬಿಕೊಟ್ಟು, ಆಮೇಲೆ ಕೆಲವೊಂದು ಟೈಮ್ ಊಟನೇ ಮಾಡ್ತಿರ್ಲಿಲ್ಲ. ಆ ಟೈಮಲ್ಲೂ ಗ್ಯಾಸ್ಟ್ರಿಕ್ ತುಂಬಿಕೊಂಡು ನನ್ನ ಬಾಡಿ ಈ ರೀತಿ ಆಗಿ ಕೂತದೆ. ಪ್ರಯತ್ನ ಪಟ್ಟಿದ್ದೀನಿ, ನಾನು ವರ್ಕೌಟು ಮಾಡಿದ್ದೀನಿ, ವಾಕಿಂಗು ಮಾಡಿದ್ದೀನಿ, ಪ್ರತಿಯೊಂದೂ ನಾನು ಮಾಡಿದ್ದೀನಿ. ಆದರೆ ನನಗೊಂದು ಹೆಲ್ತ್ ಪ್ರಾಬ್ಲಮ್ ಏನು ಅಂತಂದರೆ, ನಾನೊಂದು ಭಾರ ಎತ್ಬಿಟ್ರೆ, ಅಂದರೆ ನಾನು ಹುಡ್ದಾಗಿಂದನೂ ಅಷ್ಟೇ, ಹುಡ್ದಾಗಿಂದ ಅನ್ನೋದಕ್ಕಿಂತ ನಾನು 0 ಸೈಜ್ ಮೇಂಟೈನ್ ಮಾಡಿದಾಗಿಂದನೂ ಕೂಡ ನನಗೆ ಭಾರ ಎತ್ತ ಅಭ್ಯಾಸ ಇಲ್ಲ. ಭಾರ ಎತ್ತಿದ್ರೆ ಎದೆ ನೋವು ಹಿಡ್ಕೊಳ್ಳೋದು, ಇಲ್ಲ ಅಂತಂದರೆ ಎಲ್ಲರೂ ಒಂದು ಕಡೆ ಪೇಯ್ನ್ ಹಿಡ್ಕೊಂಡ್ಬಿಡುತ್ತೆ. ಆಮೇಲೆ BP ಡೌನ್ ಆಗಿಬಿಡುತ್ತೆ ನನಗೆ. ಅದೊಂದು ಪ್ರಾಬ್ಲಮ್ಮೇ ಹೊರತು ಇನ್ಯಾವುದೇ ಕಾರಣಕ್ಕೂ ನನಗೆ ಪ್ರಾಬ್ಲಮ್ ಇಲ್ಲ. ಈಗ ನಾನು ಪ್ರಯತ್ನ ಪಡ್ತಿದ್ದೀನಿ ವೆಯ್ಟ್ ಲಾಸ್ ಮಾಡೋಕ್ಕೆ. ಯಾಕಂತಂದರೆ ಮದುವೆ 3 ವರ್ಷ ಆಯ್ತಿದೆ, ನಮಗೂ ಒಂದು ಪಾಪು ಬೇಕು ಅನ್ನೋದೊಂದು ಇರುತ್ತಲ್ಲ ಮನಸ್ಸೊಳಗಡೆ. ಸೊ ಆ ಪಾಪುಗೋಸ್ಕರನಾರು ನಾನು ವೆಯ್ಟ್ ಲಾಸ್ ಆಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೊಂದೇನು ಅಂತಂದರೆ, ಯಾಕೆ ಈ ಅಕ್ಕ ಬಿಂದಿ ಇಡಲ್ಲ ಅಂತ ಒಂದಷ್ಟು ಜನಕ್ಕೆ ಪ್ರಶ್ನೆ ಕಾಡ್ತಿದ್ದೆ. ನಾನು ಯಾಕೆ ಇಡಲ್ಲ ಅಂತಂದರೆ, ನಾನು ಹುಟ್ಟಿದಾಗಿಂದ ನಾನು ಒಂದು ದಿನ ಸ್ಟಿಕ್ಕರ್ ಇಟ್ಟಿಲ್ಲ.
ಯಾಕಂತಂದರೆ ನಂಗೆ ಒಂಥರ ಸ್ಟಿಕ್ಕರ್ ಅಂದರೆ ಅಲರ್ಜಿ ರೀತಿ ಫೀಲ್ ಆಗುತ್ತೆ. ಆಮೇಲೆ ಅಪ್ರೂಪಕ್ಕೆ ಹಾಕ್ಬಿಟ್ರೋ ಇಲ್ಲ ಎಷ್ಟೋ ವರ್ಷ ಆದಮೇಲೆ ನಾನು ಮಿಸ್ಸಾಗಿ ಹಾಕ್ಬಿಟ್ರು ಕೂಡ ಇಲ್ಲಿ ಸಣ್ಣ ಸಣ್ಣದಾಗೆಲ್ಲ ಅಲರ್ಜಿ ಆಗಿಬಿಡುತ್ತೆ. ಆಮೇಲೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಸ್ಟಿಕ್ಕರ್ ಇಟ್ಟು ವಿಡಿಯೋ ಮಾಡಬೇಕು ಅಂತಲೂ ನಾನು ಪ್ರಯತ್ನ ಪಟ್ಟಿದ್ದೀನಿ, ಬಟ್ ಆಗಿಲ್ಲ ನನ್ನ ಕೈಲಿ. ಯಾಕೆ ಅಂತಂದರೆ ನನಗೆ ಸ್ಕಿನ್ ಅಲರ್ಜಿ ಇರೋದ್ರಿಂದ ನನ್ನ ಒಂದು ಪೌಡರು ಕ್ರೀಮ್ಗಳು ಇದು ಏನು ಕೂಡ ನನ್ನ ಮುಖಕ್ಕೆ ಅಪ್ಲೈ ಮಾಡಿ, ನೀವೀಗ ಏನು ಫೇಸ್ ನೋಡ್ತಿದ್ದೀರೋ ಇಷ್ಟೇ ನನ್ನ ಗ್ಲ್ಯಾಮರ್ ಅಂತಂದರೆ ಒಂದು ನ್ಯಾಚುರಲ್ ರೀತಿಲಿ ನಾನು ಇರೋದು, ಆಯಿತಾ. ಇದೇ ಕಾರಣ ನಾನು ಬಿಂದು ಹಿಡ್ದಿರೋದಕ್ಕೆ. ಆಮೇಲೆ ಯಾಕೆ ನಿಮ್ಮ ಅಪ್ಪ ಅಮ್ಮನ ಫೋಟೋ ತೋರಿಸ್ಲಿಲ್ಲ ಹಂಗೆ ಹಿಂಗೆ ಅಂತಂದರು. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಮ್ಮ ಅಪ್ಪ ಅಮ್ಮನಿಗೂ ಡಿವೋರ್ಸ್ ಆಯಿತು ಅಂತಂದ್ಬಿಟ್ಟು. ಕೆಲವೊಂದಷ್ಟು ಜನಕ್ಕೆ ಗೊತ್ತಿಲ್ಲ ನಮ್ಮಮ್ಮ ಯಾರು ಅಂತ. ನಾನು ತೋರ್ಸೋಕ್ಕೂ ನಾನು ಇಷ್ಟಪಡಲ್ಲ. ಆದರೆ ಇನ್ನೊಂದೇನು ಅಂತಂದರೆ ನನಗಾಗಿ ಧನ್ಯಾಯ ಇನ್ಯಾವ ಹೆಣ್ಮಕ್ಳಿಗೂ ಆಗಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಬೇರೆಯವ್ರು ಮೋಸ ಮಾಡಿದ್ರೆ ತಡ್ಕೊಬೋದು, ಎತ್ತವರೇ ಮೋಸ ಮಾಡಿದಾಗ ನಿಜವಾಗ್ಲೂ ಯಾರಿಂದನೂ ತಡ್ಕೊಳಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಕೃತಜ್ಞತೆ ಏನು ಅಂತಂದರೆ ನನ್ನ ಭೂಮಿಗೆ ತಂದು ಬಿಟ್ಟೋರಲ್ಲ, ಅದೊಂದೇ ನನ್ನ ಹತ್ರ ಕೃತಜ್ಞತೆ ಅನ್ನೋದೊಂದು ಇರೋದು. ನನ್ನಂಥ ನತದೃಷ್ಟಿ ನಿಜವಾಗ್ಲೂ ಒಂದು ತಾಯಿ ಪ್ರೀತಿ ಕಂಡಿಲ್ಲ. ಅಪ್ಪನ ಪ್ರೀತಿನೂ ನಾನು ಕರೆಕ್ಟಾಗಿ ಕಂಡಿಲ್ಲ. ಜೊತೆಲಿದ್ದೂ ಇಲ್ದಂಗೆ ನಾನು ಜೀವನ ಮಾಡ್ತಿದ್ದೀನಿ. ನಮ್ಮ ಅಮ್ಮ ಡಿವೋರ್ಸ್ ಹೋಗೋದ್ಮೇಲೆ ನಿಜವಾಗ್ಲೂ ಸಿಕ್ಕಾಪಟ್ಟೆನೇ ನಾನು ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ. ನಿಜವಾಗ್ಲೂ ನಾನು 5th ಸ್ಟ್ಯಾಂಡರ್ಡಿಂದ 10th ಕೂಡ ಅಷ್ಟೇ ಕಷ್ಟಪಟ್ಟಿದ್ದೀನಿ ಆ ಮನೆಯಲ್ಲಿ. ಅವ್ರು ಅಂದಂಗೆಲ್ಲ ಅನ್ನಿಸ್ಕೊಂಡು ಬರ್ದಂಗೆಲ್ಲ ಬೈಸ್ಕೊಂಡು, ಅವ್ರು ಮಿಸ್ಸಾಗಿ ಹೊಡೆದ್ರೂ ಕೂಡ ಹೊಡೆಸ್ಕೊಂಡು ಅವ್ರಿಗೊಂದು ತಿರುಗಿ ಮಾತಾಡ್ದಂತೆ ಅವರ ಮನೇಲಿ ನಾನು 14 ವರ್ಷ 15 ವರ್ಷ ಜೀವನ ಮಾಡಿಕೊಂಡು ಅವ್ರ ಅಂದಕ್ಕೆಲ್ಲನೂ ಕೊಲೆ ಬಸವನಂತ ತಲೆ ಅಲ್ಲಾಡಿಸ್ಕೊಂಡು ಪ್ರತಿಯೊಂದೂ ನಾನು ಜೀವನ ಮಾಡಿಕೊಂಡು ಇವತ್ತಿಗೆ ಇಷ್ಟು ನಾನು ನೆಮ್ಮದಿಯಾಗಿ ಬದುಕ್ತಿದ್ದೀನಿ. ಆ ದೇವರು ಕೊಟ್ಟಿರುವಂತಹ ಪ್ರತಿಫಲ ನನಗೆ ಇದು. ನಾನು ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೀನೋ ಮುಂದಕ್ಕೂ ನಾನು ಅಷ್ಟೇ ಸುಖವಾಗಿರ್ತೀನಿ ಅನ್ನೋದೊಂದು ನನಗೆ ದೃಢವಾದ ನಂಬಿಕೆ ಇತ್ತು. ಈಗ ದೇವರು ನನಗೆ ಕೊಟ್ಟಿದ್ದಾನೆ, ನಾನು ಅದನ್ನ ಅನುಭವಿಸ್ತಿದ್ದೀನಿ. ಅದೇ ಥರ ನಾನು ಒಂದು ತೂಕದಲ್ಲಿ ತಗೊಂಡು ಹೋಗ್ತೀನಿ ಕೂಡ ಮುಂದೊಂದು ದಿನ. ಇನ್ನೊಂದೇನು ಅಂತಂದರೆ ನಾನು ಅದು ಹೇಳಿದ್ನಲ್ಲ, ನಮ್ಮ ಅಮ್ಮನ ಮನೆಗೆ ನಾನು ಬಂದಾದ್ಮೇಲೆ ನಾನು ನಮ್ಮ ಮನೆಯವರು ಲವ್ ಮಾಡ್ತಿದ್ವಿ. ವಿಚಾರ ಎಲ್ಲ ಗೊತ್ತಾಯಿತು, ಬೇಡ ಅಂತ ಅಂತಿದ್ರು. ಆಮೇಲೆ ಅವರೇ ದೂರ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ನಮಗೆ ಇರೋಕ್ಕಾಗಿಲ್ಲ. ಮಿಸ್ಸಾಗಿ ಅವತ್ತು ನನ್ನ ಜೀವನ ನಾನು ರೂಪಿಸ್ಕೊಂಡಿಲ್ಲ ಅಂದಿದ್ದರೆ ಇವತ್ತು ನಾನು ಇರ್ತಾನೆ ಇರಲಿಲ್ಲ, ನಿಮ್ಮ ಮುಂದೆ ಕೂತ್ಕೊಂಡು ನಾನು ಮಾತಾಡ್ತಾನೆ ಇರಲಿಲ್ಲ. ಇವತ್ತು ಸೀರಿಯಸ್ಸಾಗಿ ನಾನು ನಿಜವಾಗ್ಲೂ ನಮ್ಮ ಮನೆಯವರು ನನ್ನ ಕೈ ಹಿಡ್ದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಜೀವಂತವಾಗಿ ನಾನಿಷ್ಟು ಬೆಳೆಯೋಕ್ಕೂ ಸಾಧ್ಯ ಆಯ್ತಿರಲಿಲ್ಲ, ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡೋಕ್ಕೂ ಸಾಧ್ಯ ಆಯ್ತಿರಲಿಲ್ಲ. ದೇವರು ನನಗೊಂದು ಒಳ್ಳೆ ಉಡುಗೊರೆ ಕೊಟ್ಟವನೇ, ಅದು ನಾನು ಹಂಗೆ ಕಾಪಾಡ್ಕೊಂಡಿದ್ದೀನಿ. ನಾನು ಯಾವತ್ತೂ ನನ್ನ ಗಂಡನ್ನ ಕಳಕ್ಕೆ ನಿಜವಾಗ್ಲೂ ನಾನು ಇಷ್ಟಪಡಲ್ಲ. ನನ್ನ ಜೀವನದಲ್ಲಿ ಬೆಸ್ಟ್ ಗಿಫ್ಟ್ ಅಂತ ಹೇಳ್ಕೊಂಡ್ರೆ, ಬೆಸ್ಟ್ ಅನ್ನೋದಕ್ಕಿಂತ ದೇವ್ರು ಕೊಟ್ಟಿರೋಂಥ ಉಡುಗೊರೆ ಅಂತ ಹೇಳ್ಕೊಂಡ್ರೆ ನನ್ನ ಗಂಡ ಮಾತ್ರ. ನನ್ನ ಗಂಡ ನನ್ನ ಮದುವೆ ಆಗಿ ನನಗೊಂದು ಬದುಕು ಕಟ್ಟಿ ನನಗೆ ಅಂತ ಅವನ ಜೀವನ ಒತ್ತೆ ಇಟ್ಟು ನನಗೆ ಅಂತ ದುಡಿದು ಸಾಕ್ತವನು. ನನಗೆ ತುಂಬ ಪ್ರೌಡ್ ಫೀಲ್ ಇದೆ ಅವನ ಮೇಲೆ. ಯಾರೋ ಒಬ್ಬರು ಅಂದಿದ್ರು, ನಿಮ್ಮ ಮನೆಯವ್ರಿಗೆ ರೀತಿ ಬೈಬೇಡಿ, ನಿಮ್ಮ ಮನೆಯವ್ರು ಸಿಕ್ಕಿರೋದೇ ನಿಮ್ಗೆ ಹೆಚ್ಚು, ಉಳಿಸ್ಕೊಂಡೋಗಿ ಅಂತ. ಹಂಗಿದ್ದಿದ್ರೆ ಇಷ್ಟು ವರ್ಷ ನಾನು ಸಂಸಾರನೇ ಮಾಡ್ತಿರ್ಲಿಲ್ಲ. ನಾವು ಹುಡ್ಸಾಗಿಂದ ಜಗಳ ಆಡ್ಕೊಂಡೆ ನಾವು ಬೆಳೆದಿದ್ದು. ನನಗೇನದು ಫೀಲ್ ಇಲ್ಲ ನನಗೆ ಈ ರೀತಿ ಅಂದರು ಅಂತ. ನಾನೇನು ನನ್ನ ಗಂಡ ಏನು ಅಂತ ನಮ್ಮಿಬ್ಬರು ಮಾತ್ರ ನಮಗೆ ಗೊತ್ತು. ಬೇರೆಯವರಿಂದ ಅದನ್ನ ಕೇಳಿ ನಾವು ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ನಮಗಂತೂ ಇಲ್ಲ. ಅದೇ ಕಾರಣಕ್ಕೂ ಒಳ್ಳೆಯವ್ರಿಗೆ ನಾವು ಯಾವತ್ತಿದ್ರೂ ಒಳ್ಳೆಯವ್ರ ರೀತಿಲೇ ನಾವು ಕಾಣಿಸ್ತೀವಿ ಅವ್ರ ಕಣ್ಣಿಗೆ, ಕೆಟ್ಟವ್ರಿಗೆ ಕೆಟ್ಟವ್ರ ರೀತಿಲೇ ಕಾಣಿಸ್ತೀವಿ. ಅವತ್ತು ಅವ್ರು ಮದುವೆ ಮಾಡ್ಕೊಂಡು ಬಂದಿಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ನಾನು ಸತ್ರು ಕೂಡ ಆ ದಿನ ಮಾತ್ರ ನಾನು ಯಾವತ್ತೂ ಮರೆಯಲ್ಲ. ನಾನು ಬದುಕು ಕಟ್ಕೊಂಡಿದ್ದ ದಿನ
ಓಕೆ ಫೈನ್. ಇವಾಗ ಅವ್ರೂ ಕೂಡ ನಮ್ಮ ಮನೆಯವರು ಮದುವೆ ಮಾಡ್ಕೊಂಡು ಬರ್ತಾರೆ. 4 ತಿಂಗಳು ಅವ್ರ ಮನೆಯಲ್ಲೂ ನಾವು ಚೆನ್ನಾಗಿರ್ತೀವಿ. ಸಡನ್ನಾಗಿ ಬೇರೆ ವಿಚಾರದಿಂದ ಅಂದರೆ ಬೇರೆಯವ್ರ ಮಾತು ಕೇಳಿಕೊಂಡು ನಮ್ಮ ಮನೆಯವ್ರನ್ನ ಅಂದರೆ ಮನೆಯಿಂದ ಈಚೆಗಾಕ್ಬಿಡ್ತಾರೆ. ಅಂದರೆ ನನ್ನ ಗಂಡನ್ನ ಅವ್ರ ಮನೆಯಿಂದ ದೂರ ಮಾಡ್ತಾರೆ. ಆ ಟೈಮಲ್ಲೂ ನಾನು ಬಿಟ್ಟು ಹೋಗ್ಬೋದಾಗಿತ್ತು ನಮ್ಮ ಮನೆಯವ್ರಿಗೆ. ಆದರೆ ನನಗೆ ಯಾವುದೇ ರೀತಿ ಅದು ಉದ್ದೇಶ ಇಲ್ಲ ನಮ್ಮ ಮನೆಯವ್ರನ್ನ ಬಿಟ್ಟು ಹೋಗೋಷ್ಟು. ಬಂದಿದ್ದೀನಿ, ಪ್ರತಿಯೊಂದು ಹೆಜ್ಜೆಲ್ಲೂ ನನ್ನ ಗಂಡನ ಕೈ ಹಿಡ್ಕೊಂಡು ನಾನು ಹೋಗಬೇಕು. ಅವ್ನ ಕಷ್ಟನೇ ಇರಲಿ ಸುಖನೇ ಇರಲಿ ಅವನ ಜೊತೆ ನಾನು ಇರಬೇಕು ಅಂತ ಅಂದ್ಕೊಂಡೆ. ನಾನು ಇವತ್ತಿಗೂ ಹೇಳಿದ್ದೆ ಇಷ್ಟು, ನಾನು ಬದುಕೋದಾದರೂ ಇಲ್ಲೇ ಬದುಕ್ತೀನಿ, ಸಾಯೋದಾದರೂ ಇಲ್ಲೇ ಸಾಯ್ತೀನಿ. ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪನ ಮನೆ ಮೆಟ್ಲಂತೂ ನಾನು ತುಳಿಯಲ್ಲ. ಯಾಕೆ ಗೊತ್ತಾ, ಮಾಡ್ಕೊಂಡವಳು ನೀನು ಅನ್ಭವಿಸು, ಅದನ್ನು ಬಿಟ್ಬಿಟ್ಟು ನಮ್ಮ ಮನೆಗೆ ಯಾಕೆ ಬಂದಿದ್ದೆ. ಈ ಮಾತುಗಳು ಕೇಳಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲರೂ ನಿದ್ರಾಕಂದ ನಾನು ಬದುಕ್ತಿದ್ದೀನಿ ಇವತ್ತಿಗೂ ಕೂಡ. ನಮ್ಮ ಮನೇಲಿ ಇಷ್ಟು ಕಷ್ಟ ಇದ್ರೂ ಕೂಡ ಎಲ್ಲರ ಮುಂದೂ ನಾವು ಚೆನ್ನಾಗೇ ಇದ್ದೀವಿ. ಇವಾಗೂ ಚೆನ್ನಾಗೇ ಇದ್ದೀವಿ. ಹೇಳ್ಬೇಕು ಅಂದರೆ ದುಡ್ಡಲ್ಲಿ ಹಣಕಾಸಲ್ಲಿ ಕೊರತೆನೇ ಇದ್ದೀವಿ ಹೊರತು ಪ್ರೀತಿಲಿ ಯಾವತ್ತೂ ಕೊರತೆ ಇಲ್ಲ. ನಮಗೆ ನೆಮ್ಮದಿಲಂತೂ ಕೊರತೆನೇ ಇಲ್ಲ. ಅವರೆಲ್ಲ ಬಿಟ್ಟು ಬಂದಾಗ ಅವರು ಊಟ ಕಟ್ ಮಾಡಿದ್ರು, ನೀರು ಕಟ್ ಮಾಡಿದ್ರು. ನಮ್ಮ ಮನೆಯವರು ಪ್ರತಿದಿನ 2 ಲೀಟ್ರು ಬಾಟ್ಲು ನೀರು ಇಟ್ಕೊಬತ್ತಿದ್ರು. ನಮಗೆ ಬೀಡ್ನಳ್ಳಿ ದೇವಸ್ಥಾನ ಒಂದು ಐತೆ ಇಲ್ಲಿ, ಬಸವಪ್ಪನ ದೇವಸ್ಥಾನ. ಅಲ್ಲಿ ಪರಕ್ಕೆ ಊಟ ಹಾಕ್ತಾರೆ ಸೋಮವಾರ ಶುಕ್ರವಾರ ಟೈಮು. ನಮ್ಗೆ ಅದು ಬತ್ತು ಅಂದರೆ ಖುಷಿ. ಇವತ್ತು ನಾವು ಹೊಟ್ಟೆ ತುಂಬ ಊಟ ಮಾಡ್ಬೋದು ನಾನು ನನ್ನ ಗಂಡ ಅಂತ ಸಿಕ್ಕಾಪಟ್ಟೆ ಖುಷಿ ಬಂದ್ಬಿಡ್ತಿತ್ತು. ಅವತ್ತಾರ ಹೊಟ್ಟೆ ತುಂಬ ಊಟ ಮಾಡ್ಬೋದು ನಾವು ಅಂದ್ಬಿಟ್ಟು. ಅದಕ್ಕೂ ಮುಂಚೆ ನಮ್ಮ ಮನೆಯವ್ರು ಕೆಲಸ ಮಾಡ್ತಾರಲ್ಲ ಓನರು, ಅವ್ರ ಹೆಸರು ಬಂದು ವೆಂಕಟೇಶಪ್ಪ ಅಂತಂದ್ಬಿಟ್ಟು, ಅವ್ರ ಮನೆಯಿಂದ ನಮ್ಗೆ ಅನ್ನ ಕಳಿಸ್ಕೊಡ್ತಿದ್ರು. ಹೊಟ್ಟೆ ತುಂಬ ಊಟ ಮಾಡ್ತಿದ್ವಿ. ಅವರು ಕೂಡ 1 ತಿಂಗಳು 2 ತಿಂಗಳು ಗಂಟನೂ ಅವರೇ ಕಳಿಸ್ಕೊಟ್ಟಿದ್ದಾರೆ, ತಿಂದಿದ್ದೀವಿ. ಅವ್ರ ಋಣನೂ ನಮ್ಮ ತಲೆ ಮೇಲೆ ಐತೆ. ಅದು ಇನ್ನೊಂದೇನು ಅಂತಂದರೆ, ಇನ್ನೊಬ್ರಿಗೆ ತೊಂದರೆ ಕೊಡೋಕ್ಕೆ ನಮ್ಗೊಂಥರ ಒಂಥರ ಬೇಜಾರು. ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅನ್ನೊಂದೊಂದು ಫೀಲ್ ಇರುತ್ತೆ ನಮಗೂ ಕೂಡ. ನಾವು ಅಲ್ಲೇ ಇದ್ದು ಜಿತ್ತು ಸಾಧಿಸ್ಕೊಂಡು ನಾವು ಚೆನ್ನಾಗಿ ಬಾಳಬೇಕು ಅಂತ ಅಂದ್ಕೊಂಡು ಈ ಮನೆ ಮಾಡ್ಕೊಂಡ್ವಿ. ಪ್ರತಿಯೊಂದು ಹಂತದಲ್ಲೂ ನಾವು ಬೆಳೀತಿದ್ದೀವಿ. ಅದು ನೋಡಿ ಕೆಲವೊಬ್ರಿಗೆ ಸಹಿಸೋಕ್ಕಾಯ್ತಿಲ್ಲ. ಇಲ್ಲಿದ್ದಿದ್ರೆ ಬೆಳ್ತಿದ್ರು ಹಂಗೆ ಹಿಂಗೆ ಅನ್ನೋ ಒಂದು ರೀತಿಲಿ ಕೆಲವೊಂದಷ್ಟು ಜನಕ್ಕೆ ನಾವು ಕಂಡ್ರೆ ಆಗಲ್ಲ. ಅದು ನನಗೆ ಗೊತ್ತು. ಒಟ್ಟಿನಲ್ಲಿ ನನ್ನ ಗಂಡ ಒಬ್ಬ ಬಿಟ್ಟು ಪ್ರತಿಯೊಬ್ಬರೂ ನನಗೆ ಮೋಸ ಮಾಡಿದರು. ಕುಟುಂಬದವರೇ ಆಗಲಿ, ಅಮ್ಮನ ಕಡೆಯವರೇ ಆಗಲಿ, ಅಪ್ಪನ ಕಡೆಯವರೇ ಆಗಲಿ, ನಮ್ಮ ಮನೆಯವ್ರ ಕಡೆನೇ ಆಗಲಿ, ಎಲ್ಲರೂ ನನಗೆ ಮೋಸ ಮಾಡಿದ್ದೆ. ನನ್ನ ಗಂಡ ನನ್ನ ಮಕ್ಕಳು ಮಾತ್ರ ನನಗೆ ಮೋಸ ಮಾಡಿಲ್ಲ. ಅದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಗಂಡ 300 ರೂಪಾಯಿ ದುಡಿತಿದ್ನ, ಬರೀ 300 ರೂಪಾಯಿ ದುಡಿತಿದ್ದವನು ಇವತ್ತಿಗೆ 2,000-3,000 ರೂಪಾಯಿ ಗಂಟ ದುಡಿತಾನೆ. ಯಾಕೆ ಹೇಳಿ, ಅವನ ಜೀವ ಒತ್ತೆ ಇಟ್ಟು ನನ್ನ ಸಂಸಾರ ನಾನು ನಡೆಸಬೇಕು ಅನ್ನೋ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಪ್ರತಿಯೊಂದು ಹಂತದಲ್ಲೂ ಬೇವ್ರು ಸುರಿಸಿ ಮಾಡ್ತಾ ಇರೋದೇ ನನಗೋಸ್ಕರ. ನಿಮಗೆ ಇನ್ನೊಂದು ಹೇಳಬೇಕು, ಕೆಲವೊಬ್ಬರು ನೀವು ಹೋಗ್ಬೋದಲ್ಲ ದುಡಿಕೆ ಅಂತ ಕೇಳ್ತಾರೆ. ನಮ್ಮ ಮನೆಯವ್ರ ಹತ್ರ ನಾನು ಮದುವೆ ಹತ್ತವಿಂದ ಬರೀ ಇದ್ದೇ ಕೇಳ್ತಿದ್ದೀನಿ, ಕಳಿಸಿ ನನ್ನೂ ಕೂಡ ಮನೆಗೆ ಸ್ವಲ್ಪ ನಾನು ಅಷ್ಟೋ ತಂದು ಹಾಕ್ತೀನಿ ಅಂತ. ಅವ್ರ ಅಮ್ಮನ ಕೊಟ್ಟಿರೋ ಮಾತು ಏನು ಅಂತಂದರೆ, ನಿನ್ಗೆ ಬರೋ ಹೆಂಡತಿ ಕೈಲಿ ನೀನು ದುಡಿದು ತಿನ್ನಬೇಡ ಅನ್ನೋ ಒಂದು ಮಾತು ಹೇಳಿರೋದಕ್ಕೋಸ್ಕರ ನನ್ನ ಎಲ್ಲೂ ಕಳಿಸಲ್ಲ. ಏನು ಗೊತ್ತಾ, ಇಷ್ಟೇ ಮನೇಲಿ ಕೆಲಸ ಮಾಡ್ಕೊ, ಅವ್ರು ನೋಡ್ಕೊ, ಇಷ್ಟೇ ನನ್ನ ಕೆಲಸ. ಅವ್ರ ಕೆಲಸಕ್ಕೆ ಹೋಗು ಅಂತನೂ ನನ್ನ ಕಳಿಸಲ್ಲ, ಇಲ್ಲ ವರ್ಕ್ ಫ್ರಮ್ ಹೋಮ್ ಮಾಡು ಅಂದ್ರೂ ಮಾಡಿಸಲ್ಲ. ಇದು ನನ್ನ ಜೀವನದ ಕತೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ಹೆಣ್ಮಕ್ಳು ಹುಟ್ಟಿದ್ರೆ ಯಾಕೆ ಕೆಲವೊಂದಷ್ಟು ಜನಕ್ಕೆ ಆಗಲ್ಲ ಅಂತಲೂ ನನಗೆ ಗೊತ್ತಿಲ್ಲ. ಹೆಣ್ಮಕ್ಳು ಹುಟ್ಟಿದ್ರೆ ಅದು ದರಿದ್ರನ ಏನು ಒಂದು ಗೊತ್ತಿಲ್ಲ. ಗಂಡು ಮಕ್ಳು ಹುಟ್ಟಿದ್ರೆ ವಂಶ ಬೆಳೆಸ್ತಾರೆ, ಹೆಣ್ಮಕ್ಳು ಹುಟ್ಟಿದ್ರೆ ಬೇರೆಯವ್ರ ಮನೆಗೆ ಹೋಗ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ಟು ಆಗಿನ ಇದರಲ್ಲಿ. ಗಂಡು ಮಕ್ಳು ಹುಟ್ಟಬೇಕು, ಹೆಣ್ಮಕ್ಳು ಹುಟ್ಟಬಾರ್ದು ಅಂದ್ಬಿಟ್ಟು ಅಲ್ಲೇ ಕತ್ತಂಬ ಸಾಯಿಸ್ಬಿಟ್ಟಿದ್ರು.
ಸೇಮ್ ಪಿಂಚು ನನ್ನ ಜೀವನದಲ್ಲೂ ಕೂಡ ನಾನು ಪಾಪು ಆಗಿದ್ದಾಗ ನಾನು ಹೆಣ್ಣು ಅಂತ ಅವ್ರಿಗೆ ಗೊತ್ತಾದ ಮೇಲೆ, ಹೆಣ್ಮಗು ಆಗೈತೆ ಅಂತ ಗೊತ್ತಾದ ಮೇಲೆ ನಮ್ಗೆ ಹೆಣ್ಣು ಪಾಪು ಬೇಡ ಅಂತ ಅಂದಿದ್ರು. ಕೊನೆಗೂ ನನ್ನ 6 ತಿಂಗಳು 7 ತಿಂಗಳು ಗಂಟ ನಾನು ಮುಟ್ಟೇ ಇರಲಿಲ್ಲ ಹೆಣ್ಣು ಪಾಪು ಅಂತಂದ್ಬಿಟ್ಟು. ನಾನು ಹುಟ್ಟಿ ಒಂದು ವರ್ಷ ಆದಮೇಲೆ ನಮ್ಮ ಅಪ್ಪನಿಗೆ ಗೌರ್ಮೆಂಟ್ ಜಾಬ್ ಸಿಕ್ತು, ಕಾರ್ ತೊಗೊಂಡ್ರು, ಬೈಕ್ ತೊಗೊಂಡ್ರು, ಒಂದು ಒಳ್ಳೆ ಸ್ಥಾನಕ್ಕೆ ಹೋದರು ನಮ್ಮಪ್ಪ. ಆಮೇಲೆ ನಾನು ಇಷ್ಟ ಆದೆ ನಮ್ಮ ಅಪ್ಪನಿಗೆ. ನಾನು ನನ್ನ ಮಗಳು ನನಗೆ ಅದೃಷ್ಟವಂತೆ ಅಂತಂದ್ಬಿಟ್ಟು. ಇದು ನನ್ನ ಜೀವನದ ಕತೆ. ಇನ್ನು ಹೇಳ್ಬೇಕಂದ್ರೂ ತುಂಬಾ ಇದೆ, ಬಟ್ ಹೇಳ್ಕೊಕ್ಕೆ ಕೂತ್ಕೊಂಡ್ರೆ ಇವಾಗ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಅವ್ರ ಮುಂದೆ ನಾನು ಬೆಳಿಲೇಬೇಕು ಅನ್ನೋದು ನನ್ನ ಛಲ ಆಗಿಬಿಟ್ಟಿದೆ ಈಗ. ಅವ್ರ ಮುಂದೆ ನಾನು ಬೆಳೆದು ನಿಂತು ಏನು ಇಲ್ಲದೆ ಇರೋರು ಈ ರೀತಿ ಆಗೋರೆ ಅಂತ ಅವ್ರ ಬಾಯಿಂದನೇ ಬರಬೇಕು, ಅವ್ರ ಬಾಯಿಂದ ಬರ್ಸ್ತೀನಿ. ಯಾವುದೇ ಕಾರಣಕ್ಕೂ ನಾನು ಬಿಡೋ ಮಗಳಲ್ಲ, ಛಲ ತೊಡ್ತೀನಿ ನಾನು. ಇದು ನನ್ನ ಜೀವನದ ಒಂದು ಕಿರು ಪರಿಚಯ ಅಷ್ಟೇ ನಿಮಗೆ. ಇನ್ನೊಂದೇನು ಅಂತಂದರೆ, ನೀವು ವಿಡಿಯೋದಲ್ಲೆಲ್ಲ ಅಣ್ಣಂಗೆ ಬೈಬೇಡಿ, ಹಂಗೆ ಹಿಂಗೆ ಅಂತಂತೀರಾ. ಅವನು ಕೂಡ ಬೈತಾರೆ, ಅಂದರೆ ಅವರು ಕೂಡ ಬೈತಾರೆ, ನಾನು ಕೂಡ ಬೈತೀನಿ. ಅಂದರೆ ನಮ್ಮ ಇಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ. ಸೊ ಅಂದರೆ ಇಬ್ಬರ ಮಧ್ಯೆ ಜಗಳ ಇದ್ದಿದ್ದೆ, ಯಾಕಂತಂದರೆ ನಾವು ಚಿಕ್ಕ ವಯಸ್ಸಿಂದನೂ ಜಗಳ ಆಡ್ಕೊಂಡೆ ನಾವು ಬೆಳೆದಿದ್ದಲ್ಲ. ಈಗಲೂ ಕೂಡ ನಾವು ಅದೇ ರೀತಿಯೇ ಇದ್ದೀವಿ. ಇಷ್ಟು ನನ್ನ ಒಂದು ಮನದಾಳದ ಮಾತು ಆಗಿರ್ಬೋದು, ಇಲ್ಲ ನನ್ನ ಜೀವನದ ಒಂದು ಗುಟ್ಟಾಗಿರ್ಬೋದು. ಇವಾಗೂ ಕೇಳಬೇಡಿ ನಿಮ್ಮ ಅಪ್ಪ ಅಮ್ಮನ ಫೋಟೋ ತೋರಿಸಿ ಅಂತ ಅಂದ್ಬಿಟ್ಟು. ಸೊ ನಾನು ಯಾವುದೇ ಕಾರಣಕ್ಕೂ ಅವ್ರ ಫೋಟೋ ನಾನು ತೋರಿಸಲ್ಲ. ತೋರಿಸಿ ನನ್ನ ಜೀವನನ ನನ್ನಿಂದನೇ ಸ್ಪಾಯ್ಲ್ ಮಾಡ್ಕೊಳ್ಳೋಕೆ ನನಗೊಂದು ಚೂರು ನನಗಿಷ್ಟ ಇಲ್ಲ. ಸೊ ಅದಕ್ಕೆ ನಾನು ಫೋಟೋ ಎಲ್ಲನೂ ಕೂಡ ಅಪ್ಲೋಡ್ ಮಾಡಲ್ಲ. ಅಂದರೆ ನಮ್ಮ ಅಪ್ಪನ ಮಾತ್ರ ನಾನು ಅಪ್ಲೋಡ್ ಮಾಡ್ತೀನಿ, ನನ್ನ ಅಮ್ಮಂದ ನಾನು ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡಲ್ಲ. ಓಕೆ ಫೈನ್. ಇದಾಗಿತ್ತು ನನ್ನ ವ್ಲಾಗ್. ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ. ಅವ್ರ ಮುಂದೆ ಮೆಟ್ಟಿ ನಿಂತಬೇಕು ಅನ್ನೋದೊಂದು ನನ್ನ ಏಮ್ ಆಗಿದೆ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತಲೂ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.